ಆಚಿಂದ ಬಂದಿರೋದ ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರು ನನ್ನ ಸ್ಟಿಕ್ಕರ್ ಮಾಡಿದಂಥ ಅಂಗಡಿ. ಕೆಮಿಕಲ್ ಹೊಡೆಯೋದು, ಆಮೇಲೆ ಸರ್ವಿಸ್ ಮಾಡೋದು. ಕೆಮಿಕಲ್ ಹೊಡಿತಿದ್ದಾರೆ, ಇಲ್ಲೆಲ್ಲ ಕೆಮಿಕಲ್ ಹೊಡೆದು ನೋಡಿ. ಕೆಮಿಕಲ್ ಹೊಡಿಬೇಕಾದ್ರೆ ಕೆಮ್ಮು ಬರುತ್ತೆ. ಇದು ನಮ್ಮೂರಿನ ಪಕ್ಕದಲ್ಲಿರುವಂಥ ಊರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. 2 ಜೀವ ಮಾತ್ರ ಹೋಯಿತು. ಒಂಚೂರು ನಿಧಾನ ಆದರೆ ಹೋಗ್ತಿದ್ರೆ ಆ ಜೀವ ಏನಾದರೂ ಉಳಿತಿತ್ತೇನೋ. ಸಿಟಿಯಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ನಿಧಾನವಾಗಿ ಚಲಿಸಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಮಂಗಳೂರಿಗೆ ಲೋಡಾಗಿ ಹೊರಟೆ. ಇಷ್ಟೊತ್ತಾಯ್ತು ಲೋಡ. ಬೆಳಿಗ್ಗೆ ಅನ್ಲೋಡ್ ಆಯಿತು, ಲೋಡ್ ಆಯಿತು. ಕೊಚ್ಚಿನ್ ಸಿಟಿ ಒಂದು ಮಾಲ್ ಹತ್ರದಿಂದ ಲೋಡ್. ಟೂ ವೀಲರ್ ಬರ್ತಾನೆ ಇರುತ್ತೆ. ಅಡ್ಡಾದಿತಿ ಎಡಪಳ್ಳಿ, ಇಲ್ಲಿ ಲೆಫ್ಟ್ ತಗೊಂಡು ಹೋಗತ್ತಾ. ಅದೇ ಬ್ಲಾಕ್, ಫುಲ್ ಬ್ಲಾಕ್. ಇಲ್ಲಂದ್ರು ಒಂದು ಯೂಟರ್ನ್ ತೆಗಿಯೋಕ್ಕೆ ಕೈಯ ಲೆಫ್ಟ್ ಕೈಯ ಪಾಸ್ ಆಯ್ತಾ ಬೈಕು? ಅಲ್ಲೇ ಯೂಟರ್ನ್ ತೆಗಿತಾರ. ತೆಗಿಯೋದಾದ್ರೆ ಒಳ್ಳೇದೇ, ಯೂಟರ್ನ್ ತೆಗಿಬೋದು, ತೊಂದರೆ ಇಲ್ಲ. ಇಲ್ಲಿನ 10-11 ಗಂಟೆ ಬಂದರೂ ಇಲ್ಲಿ ಬ್ಲಾಕ್. ಕನ್ನಡದಲ್ಲಿ ಮಾತಾಡಬೇಕು. ನನಗೆ ಫುಲ್ ಪೊಲೀಸ್ ಸೆಕ್ಯೂರಿಟಿ. ಅವನಿಗೆ ಗೊತ್ತಿಲ್ಲ ಇಲ್ಲಿಂದ ಹೋಗುತ್ತಾ ಇಲ್ವಾ ಅಂತ ಹೇಳಿ. ಎಂತ ಆ ಕಡೆ ಈ ಕಡೆದೆಲ್ಲ ಬೈಕವರು ಬರೋದು, ಬೈಕವರು ಸಾಮಾನ್ಯವರು. ಇವತ್ತು ಫ್ರಂಟಿಗೆ ಲೋಡ್ ಆಗಿ ಉಂಟು, ಹೋಗಕ್ಕೆ ತುಂಬ ಕಷ್ಟ ಇದೆ. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಲ್ಲಿಗೆ. ಡಾಕ್ಟ್ರಮ್ಮ ಹೋಗಮ್ಮ. ಇದು ಲೂಲು ಮಾಲ್. ಬೇರೆ ಹಸ್ತಾಯಿತು, ಹಂಗಾಗಿ ಊಟಕ್ಕೆ ನಿಲ್ಲಿಸಿ ಊಟ ನೋಡಿ ಯಾವುದು ಅಂತೇಳಿ ಗೀ ರೈಸು ಮತ್ತು ಚಿಕನ್ ಕಬಾಬ್. ಅಲ್ಲಿಂದ ನೇರ ಬಂದು ಡೀಸೆಲೆಲ್ಲ ಹಾಕೋಕ್ಕಿತ್ತು. ಡೀಸೆಲೆಲ್ಲ ಹಾಕ್ತೆ ಕೇರಳದಲ್ಲಿ. ಕರ್ನಾಟಕಂತ ಒಂದು 2 ರೂಪಾಯಿ ಜಾಸ್ತಿ ರೇಟು, ಹಂಗಾಗಿ ಆದರೂ 4 ರೂಪಾಯಿ ಜಾಸ್ತಿ. ಹಂಗಾಗಿ ಡೀಸೆಲ್ ಹಾಕ್ಕೊಂಡು ಅಲ್ಲಿಂದ ಹೊರಟಿವಿ ನೇರ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು.
ನಾವು ಅಲ್ಲಿಂದ ಬಿಟ್ಟದ 9 ಗಂಟೆಗೆ, ಕೊಚ್ಚಿಯಿಂದ 8 ಗಂಟೆಗೆ 8 ಗಂಟೆ ಬಿಟ್ಟು ನಾನು 11:30 ನಿದ್ದೆ. ಹಾಗಾಗಿ ಡಬಲ್ ಡ್ರೈವರ್ ಇದ್ದ ಕಾರಣ ಬೆಳಿಗ್ಗೆ ಕ್ಲಾಸ್ ಹೊರಟು. ಈ ರೋಡ್ ಫುಲ್ ಓಪನ್ ಆದರೆ ಅಯ್ಯೋ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಈ ರೋಡ್ ಮಾತ್ರ ಫುಲ್ ಓಪನ್ ಆದರೆ ಆರಾಮಾಗಿ 8 ಗಂಟೆಯಲ್ಲಿ ರೀಚ್ ಆಗೋದು. ಕೊಚ್ಚಿಗೆ ಬರೀ 8 ಗಂಟೆಯಲ್ಲಿ, ಇವಾಗ 14-15 ಗಂಟೆಗೆ. ಚಿರ್ಕಳ ಒಂದು ಗಾಡಿ ಸಿಗ್ತಿದೆ. ಇದೊಂದು ಮನೆ ನೋಡಿ ಅಂತ, ಎಷ್ಟು ಎತ್ತರದಲ್ಲಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ. ಇದು ಚೆರ್ಕಳದಿಂದ ಡೌನ್ ಇಳ್ಕೊಂಡು ಹೋಗೋಕೆ ಕಾಣುತ್ತೆ. ಚೆರ್ಕಳ ಸಿಟಿ 6:30 ಚೆರ್ಕಳ ಸಿಟಿ ರೀಚ್. ಚೆರ್ಕಳ ಪಾಸ್ ಆಗಿ ನಮ್ಮ ಕಾಸರಗೋಡು ಹತ್ರ ನನಗೆ ಅನ್ಲೋಡ್ ಇರೋದೇ ಕಾಸರಗೋಡು ಹತ್ರ ಅನ್ಲೋಡಿಂಗ್. ಎಲ್ಲೆಲ್ಲಿ ಕ್ಯಾಮರಾ ಎಲ್ಲ ಇಟ್ಟವ್ರೆ, ಎಲ್ಲಿ ಕ್ಯಾಮರಾ ಇದೆ ಗೊತ್ತಾಗಲ್ಲ. ಬಸ್ ನೋಡಿ ಯಾವ ಥರ ಇದೆ. ಕೊಚ್ಚಿಂದ ಬಂದಿರೋದ, ಬ್ಯಾಂಗ್ಳೂರು ಕಾಸರಗೋಡು ಅಂದರೆ ಬಸ್. ಇದು ಕಾಸರಗೋಡು ಅಂದರೆ ಕಾಸರಗೋಡು ಸಿಟಿಗೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ಸರ್ವಿಸ್ ರೋಡು, ಮೇನ್ ರೋಡಿಂದ ತೆಗೆದು ಸರ್ವಿಸ್ ರೋಡಲ್ಲಿ ನೇರವಾಗಿ ಹೋದರೆ ಅಲ್ಲಿ ಅವ್ರ ಅಂಗಡಿ ಇದೆ. ಅಂಗಡಿಗೆ ಹೋಗಿ ಅಲ್ಲಿಂದ ಬಿಲ್ ಚೇಂಜ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗಿ ಅನ್ಲೋಡ್ ಮಾಡಬೇಕು. ಹಂಗಾಗಿ ಅವ್ರ ಅಂಗಡಿ ಪಕ್ಕಕ್ಕೆ ಹೋಗ್ತಾ ಇದ್ದೀನಿ ನಾನು. ಈ ರಸ್ತೆ ಚಿಕ್ಕದಾಗಿದೆ, ಆದರೂ ಸರ್ವಿಸ್ ರೋಡು, ಕಡೆಗೆ ಯಾವುದೇ ಒಂದು ಗಾಡಿಯಲ್ಲಿಲ್ಲ. ಅಲ್ಲಿಂದ ಬಿಲ್ ಚೇಂಜ್ ಮಾಡಿಕೊಂಡು ನೇರವಾಗಿ ಅನ್ಲೋಡ್ ಪಾಯಿಂಟಿಗೆ. ಇದುವೇ ಅನ್ಲೋಡಿಂಗ್ ಪಾಯಿಂಟ್. ಬಂದು ನಿಂತಿದ್ದೀನಿ ಬಾರ್ಡ್ರ್ ಹತ್ರ. ಅಲ್ಲಿ ನನ್ನದೇ ಫಸ್ಟ್ ಗಾಡಿ, ಯಾವುದು ಗಾಡಿ ಬಂದಿರಲಿಲ್ಲ. ಹಂಗಾಗಿ ನನ್ನ ಗಾಡಿ ಅನ್ಲೋಡ್ ಆಗುತ್ತಾ ಇವಾಗ ನೋಡಬೇಕು. ಗಾಡಿಯಲ್ಲಿ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ ನಾನು ಹೊರಟೆ, ಅಂದರೆ ಮನೆ ಕಡೆಗೆ. ಸೀತಂಗೊಳ್ಳಿಯಿಂದ ನೇರವಾಗಿ ಪೆರ್ಲದಿಂದ ಸರ್ಗಾಗಿ ಮನೆಗೆ ಡೈರೆಕ್ಟ್. ಮನೆಗೆ ಹೋಗಿ ರೆಸ್ಟು. ಸೋಮವಾರ ಏನಿದ್ರು ನೋಡಬೇಕು, ನೋಡೋ ಏನಾಗುತ್ತೆ ಗೊತ್ತಿಲ್ಲ. ಆದರೂ ಸೋಮವಾರ ಇವತ್ತೇನು ಮುಗೀತು. ಮಹಾಲಕ್ಷ್ಮಿ ಬಸ್ ಗಾಡಿ ವಾಶ್ ಮಾಡಬೇಕು. ಗಾಡಿ ವಾಶಿಂಗ್ ಡೈರೆಕ್ಟ್ ತಗೊಂಡೋಗಿ ಅಂಗಡಿ ಮುಗಿಯೋರು ಅಂತ ಹೇಳ್ತಾರೆ. ಇಲ್ಲೊಂದು ಟರ್ನ್ ನೋಡಿ ಯಾವ ಥರ ಇದೆ. ಕಾರ್ ಸೂಪರ್. ಇಲ್ಲೊಂದು ಟರ್ನ್ ಕಾರ್ ಬರ್ತಾರೆ, ಸಣ್ಣ ಒಂದು ಗಾಡಿ ಸಿಕ್ಕಿಂಗ್ ಬರ್ತಾರೆ. ಸಣ್ಣ ಒಂದು ಗಾಡಿ ಸೆಕ್ಷನ್ ಥರ ಯೂ ಟರ್ನಲ್ಲಿ ಅದರಲ್ಲಿ ಒಂದು ಟರ್ನ್ ಮಾಡೋ ವಾಯನಾಡು ಘಾಟಲ್ಲಿ ಟರ್ನ್ ಮಾಡಿದ್ರೆ ಫುಲ್ಲು ತಿರುವು ರಸ್ತೆ. ಅಂದರೆ ಇದು ನಾವು ಕಾಸರಗೋಡಿಂದ ಸೀತಂಗೊಳ್ಳಿ ಆಗಿ ಅಂತ ಬರುವಂಥ ರಸ್ತೆ. ಇದು ಫುಲ್ಲು ಟರ್ನಿಂಗ್. ಇನ್ನೊಂದು ನನಗೆ ಊರಿಗೆ ಹೋಗ್ಬೇಕಂದ್ರೆ ಇನ್ನೊಂದು ರಸ್ತೆ ಬದಿ ಹಿಡ್ಕೊ ಮೇಲೆ ಹೋಗೋದು. ಅದು ಯಾಕಂದರೆ ಇವತ್ತು ಸೀತಂಗೊಳ್ಳಿ ಹತ್ರ ಅನ್ಲೋಡ್ ಇತ್ತು ಸ್ವಲ್ಪ, ಹಾಗಾಗಿ ಎಲ್ಲ ಅನ್ಲೋಡ್ ಮಾಡಿ ಈ ರಸ್ತೆಯಲ್ಲಿ ಬಂದೆ. ಫುಲ್ ಟರ್ನಿಂಗ್. ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸಿ ಮೊನ್ನೆ ಸ್ಟಿಕ್ಕರ್ ಮಾಡಿದಂಥ ಅಂಗಡಿ. ಒಂಚೂರು ಸ್ಟಿಕ್ಕರಿಂಗು, ಒಂದು ಕೂಲಿಂಗು ಹೋಗಿತ್ತು. ಹಂಗಾಗಿ ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಹೊರಟೆ. ನನ್ನ 5 ನಿಮಿಷದ ಕೆಲಸ ಅಷ್ಟೇ. ಹಂಗಾಗಿ ಅವ್ರು ರೆಡಿ ಮಾಡಿಕೊಡ್ತಾರೆ.
ಇನ್ನಿಲ್ಲಿಂದ ಸ್ವರ್ಗ ನೇರು ಬೆಲ್ಲದಿಂದ ರೈಟಿಗೆ ತಗೊಂಡ್ರೆ ನೇರು ಸ್ವರ್ಗ. ರೈಟ್ ತಗೊಂಡು ರೋಡ್ ಕಾಮಗಾರಿ ಆಗ್ತದೆ. ಹೀಗಾಗಿ ಇಲ್ಲಿ ಇಕ್ಕಟ್ಟು ಪರಿಸ್ಥಿತಿ. ಈ ಥರ ಟ್ರ್ಯಾಕ್ಟರ್ ಬರ್ತಾ ಇದೆ ನೋಡಿ, ತುಂಬಾ ಟ್ರ್ಯಾಕ್ಟರ್ ಮುಂದೆ ಬೈಕ್ ಎಲ್ಲಿಗಣ. ಇದು ನಮ್ಮ ಕುಂಬ್ರಪೇಟೆಯಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲೊಂದು ಸರ್ವಿಸ್ ಸ್ಟೇಷನ್ ಇದೆ. ಸರ್ವಿಸ್ ಸ್ಟೇಷನಲ್ಲಿ ಗಾಡಿ ಇಟ್ಟು ಸರ್ವಿಸ್ ಮಾಡಿ ವಾಶ್ ಮಾಡಿ ರೆಡಿ ಆಗಬೇಕು. ಯಾಕಂದರೆ ತುಂಬ ಟ್ರಿಪ್ ಆಯಿತು ವಾಶ್ ಮಾಡಿದೆ, ಹಂಗಾಗಿ ಇವತ್ತು ವಾಶಿಗಿಡೋಣ ಅಂತೇಳಿ ನೇರವಾಗಿ ಸರ್ವಿಸ್ ಸ್ಟೇಷನ್ ಕಡೆ ಹೋದೆ. ಇದುವೇ ನಮ್ಮ ರಾಜೇಶ್ ಸರ್ವಿಸ್ ಸ್ಟೇಷನ್ ಅಂತೇಳಿ ನೋಡಿದೆ. ಇಲ್ಲೋಗಿ ಸರ್ವಿಸಿಗೆ ಗಾಡಿ ಇಡ್ತೀನಿ, ಅಲ್ಲಿಂದ ಗಾಡಿ ಸರ್ವಿಸಿಗಿಟ್ಟು ಒಂದು ಸಲ ಪೇಟೆಗೆಲ್ಲ ಹೋಗ್ಬಿಟ್ಟು ಬರಬೇಕು. ಸರ್ವಿಸಿಗೆ ಗಾಡಿ ಇಟ್ಟಿದ್ದೀನಿ, ಜನ ಇದ್ದಾರೆ, ಗಾಡಿ ತುಂಬಾ ಇತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗೆ ಅಲ್ಲಿ ಗಾಡಿ ಇಟ್ಟು ನೇರವಾಗಿ ಪುತ್ತೂರು ಸಿಟಿಗೆ ಹೋಗ್ಬೇಕು. ಒಂಚೂರು ಕೆಲಸ ಇದೆ, ಹೋಗೋಣ. ಗಾಡಿ ಇಟ್ಟು ನೇರವಾಗಿ ಪುತ್ತೂರಿಗೆ ಹೋಗಿ ಬರೋಣ ಅಂಥೇಳಿ ಅಲ್ಲಿಂದ ಹೊರಟೆ. ಕೆಮಿಕಲ್ ಹೊಡೆಯೋದು, ಆಮೇಲೆ ಸರ್ವಿಸ್ ಮಾಡೋದು. ಕೆಮಿಕಲ್ ಹೊಡಿತಿದ್ದಾರೆ, ಇಲ್ಲೆಲ್ಲ ಕೆಮಿಕಲ್ ಹೊಡೆದ್ರು ನೋಡಿ. ಕ್ಲೀನಾಗಿ ವಾಶ್ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ಇಲ್ಲಿಗೆ ಬರೋದು. ನನ್ನ ಮ್ಯಾಟ್ ಇಕ್ಕತ್ತೆ ನೋಡಿ, ಹೀಗೆ ಎಲ್ಲ ತೂತಾಗಿದೆ. ಇದನ್ನು ಚೇಂಜ್ ಮಾಡಬೇಕು ಮ್ಯಾಟಿ, ಕಾಲಾಡಿಗೆ ಹೋಗೋಂಥ ಮ್ಯಾಟಿ ಎಲ್ಲ ಓಪನ್ ಕ್ಲೀನ್ ಮಾಡಬೇಕು. ಕೆಮಿಕಲ್ ಹೊಡಿಬೇಕಾದ್ರೆ ಕೆಮ್ಮು ಬರುತ್ತೆ. ಸರ್ವಿಸ್ ಸ್ಟೇಷನಲ್ಲಿ ಗಾಡಿ ಇಟ್ಟು ಪುತ್ತೂರಿಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಫುಲ್ ಜನ ಸೇರಿದ್ರು. ಯಾಕಪ್ಪ ಈ ಥರ ಜನ ಸೇರಿದವ್ರೆ ಅಂತೇಳಿ ಹೋಗ್ಬಿಟ್ಟು ನೋಡಬೇಕಾದ್ರೆ ನೋಡಿ ಪರಿಸ್ಥಿತಿ ಹೆಂಗಾಗಿದೆ, ಏನು ಕತೆ ಅಂತ ನಿಮಗೇನೆ ತೋರಿಸ್ತೀನಿ. ಕಾರ್ ಹೋಗಿ ಆಟೋ ರಿಕ್ಷಾಕ್ಕೆ ಹೊಡೆದಿರೋದು ನೋಡಿ. ಫ್ರಂಟ್ ಕಾರಿದ್ದು ಈ ಥರ ಆಗಿದೆ, ಆಟೋ ಹೆಂಗಾಗಿರ್ಬೋದು ನೋಡಿ, ಈ ಥರ ಆಗಿದೆ ಆಟೋ. ಅದರಲ್ಲೂ 2 ಜೀವ ಹೋಗಿದೆ ಅಂತ ಹೇಳ್ತಾರೆ. ಅಂದರೆ ಮಗು ಮತ್ತು ಅಜ್ಜಿ ರಾತ್ರಿ, ಮಗು ಸ್ಪಾಟಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ, ನೋಡಬೇಕಾದ್ರೆ ಜನ ಫುಲ್ ಸೇರಿತ್ತು, ಹಂಗಾಗಿ ಎಲ್ಲ ನಿಲ್ಲಿಸಿ ನೋಡಿದೆ, ಏನಪ್ಪ ಈ ಥರ ಆಯಿತು ಅಂತೇಳಿ. ಚೂರು ನಮ್ಮ ಏನು ಗಾಡಿ ಓಡಿಸ್ಕೊಂಡು ಹೋಗುವಾಗ ಒಂಚೂರು ಆ ಕಡೆ ಈ ಕಡೆ ಆದರೆ ಇಂಥ ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಸಿಟಿಗಳಲ್ಲಿ ಹೋಗ್ಬೇಕಾದ್ರೆ ಕಾರವರಾಗಲಿ, ಆಟೋದವರಾಗಲಿ, ಬಸ್ಸವರಾಗಲಿ, ಲಾರಿಯವರಾಗಲಿ ನಿಧಾನವಾಗೋದು ಒಳ್ಳೆಯದು ಅಂತ. ಇದು ಸಿಟಿ ಏರಿಯಾದಲ್ಲಿ ನಾವು ಎಷ್ಟೇ ಜಾಗ್ರತೆಯಿಂದ ಹೋದರೂ ಹೇಳೋಕ್ಕಾಗಲ್ಲ, ಒಂದೊಂದು ಸಲ ಈ ಥರ ಆಗುತ್ತೆ. ಎಲ್ರಿಗೂ ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ಕೊಂಡು